ಯಾಕೆ ಅಡ್ಡ ಹಾಕಿದ್ರ ಹೈವೇಗೆ ಯಾಕ್ರಿ ಅಡ್ಡ ಹಾಕಿದ್ರ ಯಜಮಾನ್ರೆ? ಹೈವೇಗೆ ಯಾಕೆ ಅಡ್ಡ ಹಾಕಿದ್ರ? ನೀವು ಹೆಂಗೆ ಕಾರ್ ಗ್ಲಾಸ್ ಹೈವೇಗೆ ಯಾಕೆ ಅಡ್ಡ ಹಾಕಿದ್ರ? ಹೈವೇಗಲ್ಲ ಬಂದು ಕೇಳಿ, ಇಲ್ಲಿ ನಮ್ ಮೇಡಮ್ ಇದಾರೆ ಕೇಳಿ. ಬನ್ನಿ ಸರ್, ನೀವೇ ಬನ್ನಿ ಸರ್. ಇಲ್ಲ ಬಂದಿದ್ದೀರಾ? ಹೇಳಿ, ಒಳಗಡೆ ನಮ್ಮ ಪಾಪು ಇದೆ, ಚಿಕ್ಕ ಪಾಪುಗೆ ಏಟಾಗಿದೆ, ಯಾರಿಗೆ ರೆಸ್ಪಾನ್ಸಿಬಲ್? ಎಲ್ಲಾನು ಬರಕ್ಕೆ ಸರ್, ತೊಂದರೆ ಆಗ್ತದೆ. ತೊಂದರೆ ಮಾಡ್ತಾ ಇದ್ರಿ, ತೊಂದರೆ ಮಾಡ್ತಾ ಇದ್ದೀರಾ. ಜೈಲ್ಗೆ ಹೋಗೋದು ರೆಡಿ ಇದೀನಿ. ಹೌದಾ? ಜೈಲ್ಗೆ ಹೋಗೋದು ರೆಡಿ ಇದೀನಿ. ಹೌದಾ? ತಪ್ಪು ನೀವು ಮಾಡಿದ್ರೆ ನೀವು ಜೈಲ್ಗೆ ಹೋಗ್ಬೇಕು. ಇಲ್ಲ ನಾನು ಹೋಗಿದ್ರೆ ಮೇಡಮ್ ಫೋನ್ ಮಾಡಿ, ನೀವು ಜೈಲ್ಗೆ ಹೋಗ್ಲೇಬೇಕು. ಮೇಡಮ್ ಫೋನ್ ಮಾಡಿ, ಮೇಡಮ್ ಬಿಡಲ್ಲ. ಮೇಡಮ್ ಫೋನ್ ಮಾಡಿ. ತೆಗಿಯಲ್ಲ ಸರ್, ಕಾರ್ ತೆಗಿಯಲ್ಲ. ಒಳಗಡೆ ನನ್ನ ಪಾಪು ಇದೆ, ನೀವು ಕಾರ್ ಗ್ಲಾಸ್ ಹೆಂಗ್ ಹೊಡೆದಾಕ್ತೀರಿ? ಇಲ್ಲ ಸರ್, ನಾನು ಹಾಕಲ್ಲ ಸರ್. ಮೇಡಮ್ ಫೋನ್ ಮಾಡಿ. ಮೇಡಮ್ ಫೋನ್ ಮಾಡಿ ಕೊಡಿಲಿ. ಪಾಪು ಇದೆ ಅಂತ ನಿಮ್ಗೆ ಅಷ್ಟೇ ಸರ್. ನಿಮ್ಗೆ ಮಾನ ಮರ್ಯಾದೆ ಆಯ್ತಾ ಇಲ್ವಾ? ಫೋನ್ ಕೊಡಿ. ನೀವ್ ಹೆಂಗೆ ಗ್ಲಾಸ್ ಹೊಡೆದಾಕ್ತೀರಿ ಸರ್? ನೀವು ಹೆಂಗ್ ಗ್ಲಾಸ್ ಹೊಡೆದಾಕ್ತೀರಿ? ನೀವು ಒಳಗಡೆ ಚಿಕ್ಕ ಪಾಪು ಇದೆ ನೋಡಿ, ಹೆಂಗ್ ಹೇಳ್ತಾ ನೋಡಿ. ಹಾ, ಕರೀರಿ ಸರ್. SP ನ DSP ನ ಯಾರು ಬರ್ತಾರೋ ಬರಕೇಳಿ ಸರ್. ಕರೀರಿ ಸರ್. ಬೇಡ ಸರ್, ಇಲ್ಲ ಸರ್, ತೆಗಿಯಲ್ಲ. ನೀವು ಎಷ್ಟು ರೆಸ್ಪಾನ್ಸಿಬಲ್ ಇಂದ ಅಣ್ಣ ಮೇಡಮ್ ಅವ್ರಿಗೊಂದು ಫೋನ್ ಮಾಡೋಣ. ಎಷ್ಟು ರೆಸ್ಪಾನ್ಸಿಬಲ್ ಇಂದ ಎತ್ತಾ ಇಲ್ಲ ಗ್ಲಾಸ್ ಹೊಡೆದ ಹೇಳಿ ಕೂಡ ಎತ್ತಾ ಇಲ್ಲ. ಮಾಡ್ಕೊಡೋಣ, ಎತ್ತಾಕಿ ಸೈಡ್ ಬರಕ್ಕೆ ಹೇಳಿ. ಇಲ್ಲ ಸರ್, ಮಾಡ್ಕೊಡೋಣ ಸರ್. ಇಲ್ಲ ಸರ್, ಆಗಲ್ಲ ನನ್ನ ಮಗು ಇದೆ ಸರ್, ಹೋದ್ರೆ ಗಾಡಿ ಒಳಗಡೆ ಕುಂತಿದೆ, ನೀವು ಗ್ಲಾಸ್ ಕಾರ್ ಗ್ಲಾಸ್ ಹೊಡೆದಾಕಿದ್ರೆ ರೆಸ್ಪಾನ್ಸಿಬಲ್ ಯಾರು? ನಾವೇ ರೆಸ್ಪಾನ್ಸಿಬಲ್. ಗಾಡಿ ನೀವು ಸುಮ್ಮನೆ ಏನಾರ ಮಾತಾಡ್ತಿದ್ರೆ ಸೈಡ್ ತಗೊಂಡು ಹೋಗೋಣ. ನೀವೇ ರೆಸ್ಪಾನ್ಸಿಬಲ್ ಅಲ್ಲ. ಈಗ ನನಗೆ ತಕ್ಷಣ ಮಾಡಿ ನಾನು ತೆಗಿಯಲ್ಲ ಸರ್, ನಾನು ಮಾಡ್ತೀನಿ. ಮಾಡಪ್ಪ ಫೋನ್ PS ಗೆ ಮಾಡಿ ಸರ್.